ಎಲ್ರಿಗೂ ನಮಸ್ಕಾರ. ನಾವಿವತ್ತು ಬೆಂಗಳೂರು ಅರಮನೆ ಮೈದಾನದಲ್ಲಿ ನಡೀತಾ ಇರುವಂತಹ ಆಯುರ್ವೇದಿಕ ಮೇಳದಲ್ಲಿದ್ದೀವಿ. ಸೊ ಇಲ್ಲಿ ಆಯುರ್ವೇದಿಕವಾಗಿ ಏನೆಲ್ಲ ಆರೋಗ್ಯಕ್ಕೆ ಹೆಲ್ಪ್ಫುಲ್ ಆಗಿದೆ, ಆಯುರ್ವೇದಿಕ ಮೆಡಿಸಿನ್ಗಳನ್ನ ಯಾವ ರೀತಿಯಾಗಿ ಬಳಸ್ಕೊಳ್ಬಹುದು, ಇದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಅದರೊಂದಿಗೆ ನಾವಿವತ್ತು ಒಂದು ಶಾಪ್ ಅಲ್ಲಿ ಇದ್ದೀವಿ. ಇಲ್ಲಿ ಒಂದು ಗಿಡಗಳು, ನಮ್ಮ ಸುತ್ತಮುತ್ತ ಇರುವಂತಹ ಗಿಡಗಳು ನಮ್ಮ ಆರೋಗ್ಯಕ್ಕೆ ಎಷ್ಟು ಲಾಭದಾಯಕ, ಅವುಗಳನ್ನ ಹೇಗೆಲ್ಲ ಬಳಸ್ಕೋಬಹುದು, ಇವುಗಳನ್ನ ಮನೆಯಲ್ಲಿ ಬೆಳೆದ್ರೆ ಯಾವ ರೀತಿಯಾಗಿ ಅದು ನಮ್ಮ ಹೆಲ್ತ್ಗೆ ಹೆಲ್ಪ್ಫುಲ್ ಆಗುತ್ತೆ ಅನ್ನುವಂಥ ಇನ್ಫಾರ್ಮೇಶನ್ ಅನ್ನ ತಿಳ್ಕೊಳ್ಳೋಕೆ ಬಂದಿದ್ವಿ. ಅದರಂತೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆಲಿದ್ದಾರೆ ಡಾಕ್ಟರ್ ಅಲಿ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ಗುಡ್ ಆಫ್ಟರ್ನೂನ್. ಸರ್, ಏನಂತ ಅಂದ್ರೆ ಇಲ್ಲಿ ನಾವು ಸಾಕಷ್ಟು ಬಗೆಯ ಒಂದು ಗಿಡಗಳನ್ನ ನೋಡ್ತಾ ಇದ್ದೀವಿ. ಇದು ಯಾವ ರೀತಿ ಹೆಲ್ಪ್ಫುಲ್, ಹೇಗೆ ಅಂತ? ಮ್ಯಾಮ್, ನಾವು ಇಲ್ಲಿ ವರ್ಲ್ಡ್ ಆಯುರ್ವೇದ ಸಮಿಟಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ವಿ. ನಮ್ಮ ಕಾಲೇಜ್ ಕಡೆಯಿಂದ ಸ್ವಲ್ಪ ಅವೇರ್ನೆಸ್ ಕೊಡೋಕ್ಕೆ, ಅಂದರೆ ಡೇ ಟು ಡೇ ಅಲ್ಲಿ ಜನರು ನಮ್ಮ ಮಧ್ಯದಲ್ಲಿ ಬೆಳೆಯೋ ಪ್ಲ್ಯಾಂಟ್ಸ್ಗಳಿಂದ ಏನು ಬೆನಿಫಿಷಿಯಲ್ ಇದೆ ಅವ್ರಿಗೆ ಅವೇರ್ನೆಸ್ ಕೊಡೋಕ್ಕೆ ನಾವು ಲಿಮಿಟೆಡ್ ಸುಮ್ಮನೆ ಕೆಲವು ಮಾತ್ರ ಮೆಡಿಸಿನ್ಸ್ನ ತಂದಿಟ್ಟಿರೋದು ಇಲ್ಲಿ. ಸೊ ಅದರಲ್ಲಿರೋ ಫ್ಯೂ ಮೆಡಿಸಿನ್ಸಲ್ಲಿ ಅಂದರೆ ಸಮ್ ಮೆಡಿಸಿನ್ಸ್ ನಾವು ಯೂಸ್ ಮಾಡ್ತಾಯಿದ್ವಿ. ಏನಕ್ಕೆ ಅಂತಂದಾಗ ಸಮ್ ಮಂಡುಕಪರ್ಣಿ ಇದೆ, ಬ್ರಾಹ್ಮಿ ಇದೆ, ತುಳಸಿ ಇದೆ, ಆ್ಯಂಡ್ ಪರ್ಯಾಯವಾಣಿ ಅಂತ ಇದೆ, ಬ್ರಾಹ್ಮಿ ಇದೆ, ಮತ್ತು ನೀಲಿ ಬೃಂಗಾಮಿಕದ ಇದೆ, ಆಮ್ಲಕೀಸ್ ಇದೆ, ಆ್ಯಂಡ್ ಉಪೋದಿಕಾಯ್ಸ್ ಇದೆ. ಈಗೆಲ್ಲ ಸ್ಪೆಸಿಫಿಕ್ ರೇರ್ ಡ್ರಗ್ ನಾವು ಮನೆ ಸುತ್ತಮುತ್ತಲೆಲ್ಲ ನೋಡ್ತಾನೆ ಇರ್ತೀವಿ. ಸೊ ಒಂದೊಂದು ಡ್ರಗ್ಸ್ ಬಂದಾಗ ನಾನು ಜಸ್ಟೇ ಕೊಡ್ತಾಯಿರ್ತೀನಿ ಮ್ಯಾಮ್. ಸೊ ನೋಡಿ, ಮಂಡುಕಪರ್ಣಿ ಬಂದಾಗ ಸಮ್ ಮೇಜರ್ ಡ್ರಗ್ಸ್ ಅಂತ ಹೇಳ್ತೀವಿ. ಮಂಡುಕಪರ್ಣಿ, ಶಂಖಪುಷ್ಪಿ, ವಚ, ಬ್ರಾಹ್ಮಿ, ಗುಡ್ಚಿ, ಇದೀಸ್ ಆರ್ ದ ಮೇಜರ್ ಡ್ರಗ್ಸು. ಸೊ ಒಂದೊಂದು ಡ್ರಗ್ಸ್ದು ಒಂದೊಂದನ್ನೇ ಯೂಸ್ ಮಾಡೋಕ್ಕೆ ಹೇಳ್ತಾನೆ. ಇವಾಗ ಕಮಿಂಗ್ ಟು ಬಂದಾಗ ಎಸ್ ಟಿ ಮಧುಸ್ ಎಲ್ಲ ಬಂದಾಗ ಏನು ಮಾಡ್ತಾನೆ ಹೇಳ್ತಾರೆ ಅಂತಂದಾಗ, ಎಸ್ ಟಿ ಮಧುದು ಚೂರ್ಣ ಪೌಡ್ರ್ ಖಂಡನ ನಾವು ಯೂಸ್ ಮಾಡ್ತೀವಿ. ಮಂಡುಕಪರ್ಣಿ ಬಂದಾಗ ಸೊರಸ ಯೂಸ್ ಮಾಡ್ತೀವಿ. ಗುಡ್ಚಿ ಬಂದಾಗ ಸ್ವತ್ವ ಯೂಸ್ ಮಾಡ್ತೀವಿ. ಶಂಖಪುಷ್ಪ ಬಂದಾಗ ಪುಷ್ಪ ಯೂಸ್ ಮಾಡ್ಕೋತೀವಿ. ಇದರ ಸ್ಪೆಸಿಫಿಕ್ ಡ್ರಗ್ಸ್ ಹ್ಯಾಸ್ ದರ್ ಸ್ಪೆಸಿಫಿಕ್ ಏನಂತಂದಾಗ ಅದರದೇ ಒಂದು ಪಾರ್ಟ್ ತೊಗೊಂಡಾಗ ಅದ್ರ ಆ್ಯಕ್ಷನ್ ತುಂಬ ಚೆನ್ನಾಗಿರ್ತದೆ. ಅದು ಆಯುರ್ವೇದ ಪ್ರಕಾರಗಳಿದೆ. ಇನ್ನೂ ವೆರೈಟಿ ಹೇಳ್ತಾರೆ ಮ್ಯಾಮ್. ಅದು ಹೇಗೆ ನಮ್ಮ ಆಯುರ್ವೇದ ಮೆಡಿಸಿನ್ಸ್ ಹೆಂಗೆ ವರ್ಕ್ ಆಗ್ತದೆ ಅಂತಂದಾಗ, ಇವಾಗ ನಾವು ನೋಡಿರ್ಬೇಕು ಅಲೋಪತಿ ಮೆಡಿಸಿನ್ಸು ಅಲ್ಲಿ ದೇರ್ ಹ್ಯಾವ್ಸ್ ದೇರ್ ಓನ್ ಫಾರ್ಮಾಕೋಕೈನೆಟಿಕ್ಸ್ ಆ್ಯಂಡ್ ಫಾರ್ಮಾಕೋಡೈನಾಮಿಕ್ಸ್ ಥರ. ಅದೇ ಥರ ಆಯುರ್ವೇದ ಹ್ಯಾಸ್ ದೇರ್ ಇಟ್ಸ್ ಓನ್ ಸ್ಟೈಲ್ ಆಫ್ ಮೆಡಿಸಿನ್ಸ್. ಹೇಳ್ತಾರೆ ಅಂತಂದರೆ ರಸಗುಣ, ವೀರ್ಯ, ವಿಪಾಕ ಅಂತ. ಈಚ್ ಡ್ರಗ್ಸ್ ಹ್ಯಾಸ್ ದೇರ್ ಓನ್ ರಸ ಆ್ಯಂಡ್ ವಿಪಾಕ, ಗುಣ, ವೀರ್ಯ, ವಿಪಾಕ ಆ್ಯಂಡ್ ಪ್ರಭಾವ. ಓಕೆನಾ. ಇವಾಗ ಮಂಡುಕಪರ್ಣಿ ಬಂದಾಗ ಇದನ್ನ ಮೇದ್ಯವಾಗಿ ಯೂಸ್ ಮಾಡ್ತೀವಿ ಫಾರ್ ಬ್ರೈನ್ ಡೆವಲಪ್ಮೆಂಟ್ಸ್. ಮಕ್ಕಳಲ್ಲಿ ಯೂಶಲಿ ಇರ್ತೀವಿ. ಮನೆಯಲ್ಲೆಲ್ಲ ಏನು ಮಾಡ್ತಾರೆ, ಸ್ವರಸ ತೆಗೆದು ಮಕ್ಕಳಿಗೆ ಕೊಡೋದಲ್ಲಿ ಮಾಡ್ತಿರ್ತಾರೆ. ಸೇವಿಸಬಹುದಾ ಅಥವಾ ಮ್ಯಾಮ್ ಡೈರೆಕ್ಟಾಗಿ ಅಂತಂತಲ್ಲ ಮ್ಯಾಮ್. ಸಮ್ ಇವಾಗ ಏನು ಮಾಡಿಬಿಟ್ಟಿದ್ದಾರೆ, ನೀವು ಮನೆಯಲ್ಲಿ ಬೆಳೆದಿರೋ ಸಸ್ಯ ಓಕೆ, ಸಮ್ ಇನ್ನ ಸ್ಪ್ರೇ ಎಲ್ಲ ಮಾಡಿರ್ತಾರೆ, ಆ ಥರದೆಲ್ಲ ಬೆಳೆಸ್ಬೇಡಿ. ಅದೆಲ್ಲ ಕೆಮಿಕಲ್ ಕಂಟಾಮಿನೇಟೆಡ್ ಆಗಿರುತ್ತೆ. ಗೊತ್ತಿರೋದು ಮನೆಯಲ್ಲಿ ನೀವೇ ಬೆಳೆದಿರೋದಾಗಿದ್ದು ಚೆನ್ನಾಗಿರೋ ಇದ್ರೆ ಯೂಸ್ ಮಾಡ್ಕೊಳ್ಳಿ. ಅದು ಚೆನ್ನಾಗಿ ಪಾರ್ಟ್ಸ್ನ ತಗೊಂಡು ಬಂದಾಗ ಸ್ಪೆಸಿಫಿಕ್ ಮಂಡುಕಪರ್ಣಿದು ಇದು ಪತ್ರ ಅದನ್ನ ಇದು ಮಾಡಿಕೊಂಡು ಸ್ವರಸ ನಾವು ತಗೊಂಡು ಯೂಸ್ ಮಾಡ್ಕೋಬೋದು. ಸ್ಪೆಸಿಫಿಕಲಿ ಮೇದ್ಯ ಕಂಡೀಷನ್ಸಲ್ಲೆಲ್ಲ ಬಂದಾಗ ಬ್ರಾಹ್ಮಿ ಪತ್ರನ ಯೂಸ್ ಮಾಡ್ಕೊತೀವಿ. ಅದೇ ಸ್ವರಸ ಆಗಿನೇ ಯೂಸ್ ಮಾಡ್ಕೊಳ್ಳೋದು. ಇದು ಇನ್ನು ಮೇದ್ಯ ಕಂಡೀಷನ್ಸಲ್ಲಿ ಅಂದರೆ ಬ್ರೈನ್ ಡೆವಲಪ್ಮೆಂಟಲ್ಲಿ ಇಂಪ್ರೂವ್ಮೆಂಟ್ಸ್ ಆಗೋಕ್ಕೆ, ವೈದ್ಯ ಶಕ್ತಿ ಬೆಳವಣಿಗೆ ಆಗಲಿಕ್ಕೆ ಮಕ್ಕಳಲ್ಲಿ ನಾವು ಬೆಳೆಸ್ತೀವಿ. ಆ್ಯಸ್ ಎ ಪೆಡಿಯಾಟ್ರಿಷಿಯನ್ ಆಗಿರೋದು ಸ್ವಲ್ಪ ಜಾಸ್ತಿ ಪೆಡಿಯಾಟ್ರಿಕ್ ಬಗ್ಗೆನೇ ಕೊಡ್ಬೋದು ನಿಮಗೆ. ಸೊ ಕಮಿಂಗ್ ಇದು ಬ್ರಾಹ್ಮಿ ಬಂದಾಗ, ಬ್ರಾಹ್ಮಿ ಸ್ವಲ್ಪ ಟ್ರಾನ್ಸ್ಕ್ಲೋಸ್ ಅದರ ಪ್ರಾಮುಖ ಕೈನೆಟಿಕ್ ಆ್ಯಕ್ಷನ್ಸ್ ಎಂದು ನೋಡಿದಾಗ, ಕಾನ್ಸ್ಟಿಟ್ಯೂಷನ್ಸಲ್ಲಿ ನೋಡಿದಾಗ ಇಟ್ಸ್ ಹೆಲ್ಪ್ ಫಾರ್ ಅಂದರೆ ಆಂಗ್ಸೈಟಿ ಡಿಸಾರ್ಡರ್ಸಲ್ಲಿ ನಾವು ಯೂಸ್ ಮಾಡ್ಕೋಬೋದು. ಸಮ್ ಬುದ್ಧಿಮಾಂದ್ಯ ಮಕ್ಕಳಲ್ಲಿ ನಾವು ಯೂಸ್ ಮಾಡ್ಕೋಬೋದು. ಸಮ್ ಬುದ್ಧಿಮಟ್ಟ ಸ್ವಲ್ಪ ಜಾಸ್ತಿ ಆಗೋದ್ರಲ್ಲಿ ಯೂಸ್ ಮಾಡ್ಕೋಬೋದು. ಸೊ ಆ ಥರದ ಕಂಡೀಷನ್ಸಲ್ಲೆಲ್ಲ ನಾವು ಇದನ್ನ ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಕಮಿಂಗ್ ಟು ಇನ್ನೊಂದು ಡ್ರಗ್ ಅಂದರೆ ನಾಗವಲ್ಲಿ ಸರಸ ಮ್ಯಾಮ್. ಯೂಶಲಿ ನಾವು ನಾಗವಲ್ಲಿ ಪತ್ರ ನಾವು ಯೂಶಲಿ ಡೇ ಬೈ ಡೇ ಯೂಸ್ ಮಾಡೇ ಮಾಡ್ತೀವಿ. ನಾಗವಲ್ಲಿ ಪತ್ರನ ಸ್ಪೆಸಿಫಿಕಲಿ ರೆಸ್ಪಿರೇಟರಿ ಕಂಡೀಷನಲ್ಸಲ್ಲಿ ಯೂಸ್ ಮಾಡ್ತೀವಿ. ನಾವು ಇನ್ನು ಪೆಡಿಯಾಟ್ರಿಕ್ ಕಂಡೀಷನ್ಸಲ್ಲಿ ನಾವೆಲ್ಲ ಪತ್ರ ಸ್ವೇದ ಮಾಡೋಕ್ಕೆ ಯೂಸ್ ಮಾಡ್ತೀವಿ ಮಕ್ಕಳಲ್ಲಿ. ಇದನ್ನ ಸ್ವೇದನಕ್ಕಾಗಿ ಯೂಸ್ ಮಾಡ್ತೀವಿ. ಇದರಿಂದ ಸ್ವಲ್ಪ ಕಫ ಕಟ್ಕೊಂಡಿರೋ ಮಕ್ಕಳಲ್ಲೆಲ್ಲ ಸ್ವಲ್ಪ ಕ್ಲಿಯರ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಸೊ ಡೀಟೇಲಾಗಿ ಹೋಗ್ಬೇಕಂದ್ರೆ ಸಮ್ ಆಯುರ್ವೇದ ಇನ್ನೂ ಇನ್ ಡೀಟೇಲ್ ಹೋಗ್ಬೇಕು. ಆ್ಯಸ್ ಎ ನಾನ್ ಆಯುರ್ವೇದ ಪೀಪಲ್ ಕೇಳಬೇಕು ಅಂದಾಗ ಫಾರ್ ರೆಸ್ಪಿರೇಟರಿ ಕಂಡೀಷನ್ಸಲ್ಲೆಲ್ಲ ನಾವು ನಾಗವಲ್ಲಿನೆಲ್ಲ ಯೂಸ್ ಮಾಡ್ಕೊತೀವಿ. ಆ್ಯಸ್ ಎ ಪತ್ರ ಸ್ವೇದ ಆಗಿ ನಾವು ಯೂಸ್ ಮಾಡ್ಕೊತೀವಿ. ಇದು ಇನ್ನೂ ದೊಡ್ಡದು ಎಲ್ಲಿ ಬರ್ತದೆ ಬಂದಾಗ ಅದನ್ನು ಸ್ವೇದನ ಕೊಟ್ಬಿಟ್ಟು ಅದನ್ನ ಜಸ್ಟಿಗೆ ಇಡ್ತೀವಿ. ಅದರಿಂದ ಸ್ವೇದನ ಆಗ್ತದೆ, ಕರಗುವ ಚಾನ್ಸಸ್ ಎಲ್ಲ ಇರ್ತದೆ. ಆ್ಯಂಡ್ ನೀಲಿ ಬೃಂಗಾಮಲಿಕದಿ ಬಂದಾಗ ಯೂಶಲಿ ಗೊತ್ತಿರ್ತದೆ, ನೀಲಿ ಬೃಂಗಾಮಲಿಕದಿ ಎಲ್ಲೇ ಬೆಳೆದೇ ಬರೀತದೆ. ನೀಲಿ ಬೃಂಗಾಮಲಿಕನ ನಾವು ಏನು ಮಾಡಬೇಕು ಅಂತಂದರೆ, ಇದು ಬೆಟ್ಸ್ ಫಾರ್ ಸ್ಕಾಲ್ಪು ಮತ್ತು ಹೇರ್ಸು. ಈಗ ಗ್ರೇ ಹೇರ್ಸ್ ಆಗ್ತಿರ್ತದೆ, ಬಾಲ್ಡ್ ಇರ್ತದೆ, ಅಂಥ ಕಂಡೀಷನಲ್ಸಲ್ಲಿ ಇದು ಹೆಲ್ಪ್ ಮಾಡ್ತದೆ. ಸೊ ಅಗೇನ್ ಈಸ್ಟ್ ಡ್ರಗ್ಗಲ್ಲಿ ನಾವು ಹೋಗಬೇಕಾದ್ರೆ ನಾವು ಈಸ್ಟ್ ಡ್ರಗ್ದು ರಸಗುಣ, ವೀರ್ಯ, ವಿಪಾಕನ ಓದಿರ್ತೀವಿ. ಅಂದರೆ ಅದ್ರ ಫಾರ್ಮಾಕೋಕೈನೆಟಿಕ್ಸ್ ಆ್ಯಂಡ್ ಫಾರ್ಮಾಕೋಡೈನಾಮಿಕ್ಸ್ನ ಓದಿರ್ತೀವಿ. ಅದ್ರ ಮೇಲೆ ಅದು ಹೆಲ್ಪ್ ಆಗ್ತದೆ, ಅದ್ರ ಮೇಲೆ ಆ್ಯಕ್ಷನ್ ಆಗ್ತದೆ. ದೀಸ್ ಆರ್ ಡ್ರಗ್ಸ್. ಸ್ಪೆಸಿಫಿಕಲಿ ಇದು ನೀಲಿ ಬೃಂಗಾಮಲಕದಿ ಬಂದಾಗ ಫಾರ್ ಗ್ರೇಯಿಂಗ್ ಆಫ್ ಹೇರ್ಸ್, ಇಲ್ಲಿ ಪ್ರಿಮ್ಯಾಚೂರ್ ಗ್ರೇಯಿಂಗ್ ಆಫ್ ಹೇರ್ಸ್ ಆಗಿರ್ತದೆ. ಅಗೇನ್ ಬಂದಾಗ ಬಾಲ್ಡ್ ಹೇರ್ಸ್ ಇರ್ತದೆ. ಅಂಥ ಕಂಡೀಷನಲ್ಸ್ ಎಲ್ಲ ನಾವು ಯೂಸ್ ಮಾಡ್ಕೊತೀವಿ.
ತುಳಸಿ ಇದು ಆಸ್ಮಮ್ ಸೆಂಟಮ್ ಅಂತ ಕರಿತೀವಿ. ಈ ಥರ ಲ್ಯಾಟಿನ್ ಅಮೆರಿಕನ್ ಫ್ಯಾಮಿಲಿ ತುಳಸಿನ ನಾವು ರೆಸ್ಪಿರೇಟರಿ ಕಂಡೀಷನಲ್ಸ್ ಎಲ್ಲ ಯೂಸ್ ಮಾಡ್ತೀವಿ. ಅಗೇನ್ ಬಂದಾಗ ವೆರೈಟಿ ಆಫ್ ತುಳಸೀಸ್ ಬರ್ತವೆ, ಒಂದೇ ಥರ ತುಳಸಿ ಇರೋದಿಲ್ಲ. ಎಲ್ಲ ತುಳಸಿನೂ ಇದಕ್ಕೆ ಅಂತ ಇರೋದಿಲ್ಲ. ಮತ್ತು ಅಗೇನ್ ಅದನ್ನ ಹೋಗಬೇಕು, ಈಸ್ಟ್ ವೆರೈಟಿ ಆಫ್ ತುಳಸಿ ಹ್ಯಾಸ್ ಇಟ್ಸ್ ಓನ್ ಬೆನಿಫಿಟ್. ಸೊ ಬೆಟರ್ ವೆನೆವರ್ ಏನು ಇನ್ನೊಂದು ನಿಮಗೆ ಪರ್ಫೆಕ್ಟಾಗಿ ಗೊತ್ತಿದ್ದಾಗ ಮಾತ್ರ ಹೋಗಿ ಇದನ್ನ ಮೆಡಿಸಿನ್ಸ್ನ ತೊಗೊಳ್ಳಿ, ಅಲ್ಲಿವರೆಗೂ ತೊಗೊಳಕ್ಕೆ ಹೋಗಬೇಡಿ. ವಿಹಾರ ತುಂಬ ಆಯುರ್ವೇದ ಕನ್ಸಲ್ಟೆಂಟ್ಸಲ್ಲಿ ಇದ್ದಾರೆ ಪಬ್ಲಿಕಲ್ಲಿ, ಸೊಸೈಟಿಯಲ್ಲಿ ಅವೈಲೇಬಿಲಿಟಿ ಇದ್ದಾರೆ. ಕನ್ಸಲ್ಟ್ ದಮ್ ಒನ್ಸ್ ಆ್ಯಂಡ್ ಟೇಕ್ ಗುಡ್ ಮೆಡಿಕೇಷನ್ಸ್, ಗುಡ್ ಕ್ವಾಲಿಟಿ ಮೆಡಿಕೇಷನ್ಸ್ ನಾನು ಸಜೆಸ್ಟ್ ಮಾಡ್ಬೋದು. ಸರ್, ಈಗ ಇಲ್ಲಿ ಹಲವಾರು ರೀತಿಯಾದಂತಹ ಗಿಡಗಳಿದ್ದಾವೆ. ಹಾಂ ಮ್ಯಾಮ್, ಭೃಂಗರಾಜ ಆಯಿತು, ಮಧುಪತ್ರ, ಎಸ್ ಟಿ ಮಧು ಇದೆ. ಎಸ್ ಟಿ ಮಧು ಹೇಳಿದ್ದೆಲ್ಲ ಮ್ಯಾಮ್, ಆವಾಗಲೇ ಹೇಳಿದೆ. ಮೋಸ್ಟ್ಲಿ ಇಲ್ಲಿ ಇರೋದೆಲ್ಲ ಅದು ಮೇಜ್ ಡ್ರಗ್ಸ್ ಇದೆ. ಅಂದರೆ ಮೇಜ್ಲಿ ಹೇಳ್ತಾರೆ ಮಧು ಎಸ್ ಟಿ, ಯಾವಾಗಲೇ ಹೇಳಿದೆ ಮಧು ಎಷ್ಟು ಅಂದರೆ ಎಸ್ ಟಿ ಮಧು, ಮಂಡುಕಪರ್ಣಿ, ಗುಡ್ಚಿ ಸತ್ವ, ಶಂಖಪುಷ್ಪಿ, ಇದೆಲ್ಲ ಮೇಜರ್ ಡ್ರಗ್ಸು. ಮೇಜರ್ ಡ್ರಗ್ಸ್ ಸ್ಪೆಸಿಫಿಕಲಿ ಮಕ್ಕಳೆಲ್ಲ ತಾಯಂದ್ರೆಲ್ಲ ಬಂದಾಗ ಕೇಳ್ತಾರೆ, ಸರ್ ನನ್ನ ಮಕ್ಕಳು ಬ್ರೈನ್ ಡೆವಲಪ್ ಎಲ್ಲ ಸ್ಕೂಲಲ್ಲೆಲ್ಲ ಚೆನ್ನಾಗಿ ಪರ್ಫಾರ್ಮೆನ್ಸ್ ಬೇಕು ಅಂತ ಇದು ಮಾಡ್ತಿರ್ತಾರೆ. ಸೊ ಇಂಥ ಕಂಡೀಷನಲ್ಲಿ ಈಗ ನಮ್ಮ ಇದ್ರ ಜೊತೆಗೆ ಇದು ಸಿಂಗಲ್ ಮೆಡಿಸಿನ್ ಜೊತೆಗೆ ಫಾರ್ಮುಲೇಷನ್ಸ್ ಅವೈಲೇಬಲ್ ಇದೆ ಆಯುರ್ವೇದದಲ್ಲಿ. ಸೊ ಈ ಥರ ಬೇಸ್ಡ್ ಫಾರ್ಮುಲೇಷನ್ಸು ಇದೆ, ಶಂಖಪುಷ್ಪ ಇದಾಗಲಿ, ಮಂಡುಕಪರ್ಣಿ ಆಗಲಿ, ಬ್ರಾಹ್ಮೀಸ್ ಆಗಲಿ, ಗುಡ್ಚಿದಾಗಲಿ, ಎಸ್ ಟಿ ಮಧುಸ್ ಆಗಲಿ. ಸೊ ಅದನ್ನ ಇದು ಮಾಡೋಕ್ಕೆ ಇದು ಮಾಡ್ತೀವಿ, ಒಂದೊಂದು ರಾಜು ಒಂದೊಂದು ಇದೆ ಮ್ಯಾಮ್. ಸೊ ಮತ್ತೆ ಎನಿಥಿಂಗ್ ಮ್ಯಾಮ್ ಏನಾದರೂ ಹೇಳಬೇಕಿತ್ತು? ನೋಡಿದ್ರಲ್ಲ ಇಲ್ಲಿ ಯಾವ ರೀತಿಯಾಗಿ ಗಿಡ ಮೂಲಿಕೆಗಳಿಂದ ನಮ್ಮ ಆರೋಗ್ಯವನ್ನ ಅಲ್ಲಿ ಸುಧಾರಿಸಿಕೊಳ್ಬೋದು ಅಂತ. ಅದೇ ರೀತಿಯಾಗಿ ಚಿಕ್ಕ ಮಕ್ಕಳಿಗೆ ಒಂದು ರೀತಿಯಾದಂಥ ಏನು ಸರಿಯಾಗಿ ಸ್ಕೂಲಲ್ಲಿ ಕಾಲೇಜ್ಗಳಲ್ಲಿ ಅವ್ರು ಸರಿಯಾಗಿ ಓದ್ತಾ ಇಲ್ಲ, ಅಥವಾ ಏನೋ ಒಂದು ಮೆಂಟಲಿ ಸ್ವಲ್ಪ ವೀಕ್ ಆಗಿರ್ತಾರೆ ಅನ್ನುವಂಥ ಒಂದಿಷ್ಟು ಕಂಪ್ಲೇಂಟ್ಸ್ಗಳು ತಾಯಂದಿರದು ಮತ್ತು ಪೋಷಕರದು ಇದ್ದೇ ಇರುತ್ತೆ. ಸೊ ನಿಮ್ಮ ಸುತ್ತಮುತ್ತ ಇರುವಂತಹ ಈ ರೀತಿಯಾದಂಥ ಗಿಡ ಮೂಲಿಕೆಗಳಿಂದ ನೀವು ಒಂದಿಷ್ಟು ಅಲ್ಲಿ ನಿಮ್ಮ ಮಕ್ಕಳ ಒಂದು ಬುದ್ಧಿಮಟ್ಟವನ್ನ ಅಲ್ಲಿ ಹೆಚ್ಚಿಸ್ಕೊಳ್ಬೋದು. ಹೀಗಾಗಿ ಇವುಗಳತ್ತ ಹೆಚ್ಚಾಗಿ ಆರ್ಗ್ಯಾನಿಕ್ ಅಂತ ಒತ್ತುಕೊಳ್ಳಿ, ಕೆಮಿಕಲ್ಗಳಿಗೆ ಜಾಸ್ತಿ ಮೊರೆ ಹೋಗಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.